ಟ್ರಸ್ಟ್ ಧಾರವಾಡ ವತಿಯಿಂದ ಇವತ್ತು ಶ್ರೀ ಡಿ ವಿ ಹಾಲ್ಬಾವಿ ಅವರ ಜನ್ಮದಿನಾಚರಣೆ ಹಾಗೂ ಆ ಪ್ರಯುಕ್ತ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಕೂಡ ನಾವು ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾನ್ಯರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಚಿತ್ರಕಲಾ ಶಿಲ್ಪಿ ಶ್ರೀ ಡಿ ವಿ ಹಾಲ್ಬಾವಿ ಅವರು ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ನಂತರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಚಿತ್ರಕಲೆಯನ್ನು ಚಿತ್ರಕಲೆಗೆ ಅವಕಾಶ ಮತ್ತು ಕಲಿಯಲು ಸೌಲಭ್ಯಗಳಿಲ್ಲ ಚಿತ್ರಕಲೆಯನ್ನು ಬೆಳೆಸಿದವರು. ಆ ಮೂಲಕ ಇಂದಿಗೂ ಕೂಡ ಸಾವಿರಾರು ಜನ ಕಲಾವಿದರು, ಶಿಕ್ಷಕರು ಅವರ ಪರಂಪರೆಯಲ್ಲಿ ಬೆಳೆದಿದ್ದಾರೆ. ಅವರ ಚಿತ್ರಕಲೆ ಸಾಧನೆ ಮತ್ತು ಅವರ ಬೆಳವಣಿಗೆಗೆ ಮತ್ತು ಪ್ರೋತ್ಸಾಹಕ್ಕೆ ಮೂಲಕ ಹಲವಾರು ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಜಾರಿಗೆ ತಂದಿದೆ. ಪ್ರತಿ ವರ್ಷ ನವೆಂಬರ್ 29 ಶ್ರೀ ಡಿ ವಿ ಹಾಲ್ಬಾವಿ ಅವರ ಜನ್ಮ ದಿನಾಚರಣೆ. ಅಂದು ನಮ್ಮ ಚಿತ್ರಕಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ನೀಡುವ ಒಂದು ಸಂಪ್ರದಾಯವನ್ನು ಟ್ರಸ್ಟ್ ಹಮ್ಮಿಕೊಂಡಿದೆ. ಪ್ರತಿ ವರ್ಷ ಈ ಒಂದು ಸಮಾರಂಭವನ್ನು ಆಯೋಜನೆ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೀವಿ. ಈ ವರ್ಷ 2025 ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಇಲ್ಲಿ ಆಯೋಜನೆಗೊಂಡಿದೆ. ಇವತ್ತು ಈ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಕೇಂದ್ರ ಬಿಂದು ಉದ್ಘಾಟನೆಗೆ ಮತ್ತು ಪ್ರಶಸ್ತಿ ಪ್ರದಾನಕ್ಕೆ ನಮ್ಮ ಟ್ರಸ್ಟ್ನ ಆಹ್ವಾನವನ್ನು ಮನ್ನಿಸಿ ಆಗಮಿಸಿರುವಂಥ ನಮ್ಮ ನಾಡಿನ ಅವರಿಗೆ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚಿತ್ರಕಲೆಯನ್ನು ಈ ನಾಡಿಗೆ ಪರಿಚಯಿಸಿ ಉಳಿಸಿ ಬೆಳೆಸಿದಂತಹ ಕಲಾಗುರು ಶ್ರೀ ಡಿ ವಿ ಹಾಲ್ಬಾವಿ ಅವರನ್ನು ಪ್ರಥಮವಾಗಿ ಸ್ಮರಿಸಿ, ಡಿ ವಿ ಹಾಲ್ಬಾವಿ ಅವರಿಗೆ ಚಿತ್ರಕಲೆಯಲ್ಲೇ ಮೊದಲಿನಿಂದ ಆಸಕ್ತಿ, ಹೀಗಾಗಿ ಅವರಿಗೆ ಅಭ್ಯಾಸ ಹತ್ತಲಿಲ್ಲ. ಅವರು ಇದನ್ನೇ ಮಾಡಬೇಕಂತ ಹೇಳಿದಾಗ ಅದನ್ನವರು ಅವರ ಪ್ರತಿಭೆಯನ್ನು ಗುರುತಿಸಿ ಇವರನ್ನು ದೂರದ ಮುಂಬೈಯ ಸರ್ ಜೆ ಜೆ ಸ್ಕೂಲ್ ಆಫ್ ಆರ್ಟ್, ಪ್ರತಿಷ್ಠಿತ ಸರ್ ಜೆ ಜೆ ಸ್ಕೂಲ್ ಆಫ್ ಆರ್ಟ್ಗೆ ಕಲೆಯನ್ನು ಅಭ್ಯಾಸ ಮಾಡಲು ಕಳಿಸುತ್ತಾರೆ. ಅಲ್ಲಿ 4 ವರ್ಷ ಇವರು ಕಠಿಣ ಪರಿಶ್ರಮದಿಂದ ಎಲ್ಲ ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿ ಅವರಿಗಾದ ಕಷ್ಟವನ್ನು ಬೇರೆಯವರಿಗೆ ಆಗಬಾರದಂತ ಮನಗಂಡು ಇಲ್ಲಿ ಧಾರವಾಡದಲ್ಲಿ ಒಂದು ಚಿತ್ರಕಲಾ ಶಾಲೆಯನ್ನು ತೆಗೆಯಲೇಬೇಕಂತ ಛಲದಿಂದ 1935ನೇ ಇಸ್ವಿಯಲ್ಲಿ ಇಲ್ಲಿ ಸ್ಕೂಲ್ ಆಫ್ ಆರ್ಟ್ ಅಂತ ಹೆಸರಿನಿಂದ ಒಂದು ಕಲಾಶಾಲೆಯನ್ನು ತೆರೆಯುತ್ತಾರೆ. ಅಂದಿನಿಂದ ಇಲ್ಲಿವರೆಗೂ ಸಾವಿರಾರು ವಿದ್ಯಾರ್ಥಿಗಳು ಒಳ್ಳೆಯ ಕಲಾ ಶಿಕ್ಷಕರಾಗಿ, ಕಲಾವಿದರಾಗಿ ನಾಡಿನ ತುಂಬೆಲ್ಲ ಹೆಸರು ಮಾಡಿದ್ದಾರೆ. ಕೇವಲ ಬೆರಳೆಣಿಕೆಯಲ್ಲಿ ಪ್ರಾರಂಭವಾದ ಕಲಾಶಾಲೆ ಇಂದು ಹೆಮ್ಮರವಾಗಿ ಬೆಳೆದು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಂದ ತರಬೇತಿ ಪಡೆದಿದ್ದಾರೆ. ಅವರು ಮಾಡಿದ ಎಲ್ಲ ಚಟುವಟಿಕೆಗಳು ವಿಶೇಷವಾಗಿ ವಿದ್ಯಾರ್ಥಿಗಳ ಮೇಲೆ ಅವ್ರದ್ದು ಬಹಳ ಪ್ರೀತಿ. ಏನಾದರೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಅವ್ರಿಗೇನೋ ಕಷ್ಟ ಆದರೂ ಅವರು ಅವ್ರ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಿಂದ ಅಭ್ಯಾಸವನ್ನು ಹೇಳಿಕೊಡೋದು, ಪ್ರವಾಸಕ್ಕೆ ಕರ್ಕೊಂಡು ಹೋಗೋದು ಬಹಳ ಹುರುಪಿನ ಇದು. ಎಲ್ಲ ವಿಷಯದಲ್ಲಿ ಅವರಿಗೆ ಆಸಕ್ತಿ, ಫೋಟೋಗ್ರಫಿ ಹೀಗೆ ಎಲ್ಲ ವಿಷಯಗಳಲ್ಲಿ ಅವರು ಆಸಕ್ತಿ ವಹಿಸಿ ತಾವು ಸ್ವತಃ ಕೂಡ ತಬಲಾ ಬಾರಿಸ್ತಿದ್ರು, ದಿಲ್ರೂಪ ಬಾರಿಸ್ತಿದ್ರು, ಕೊಳಲು ಬಾರಿಸ್ತಿದ್ರು. ಅದು 1-2 ಅವರ ಪ್ರತಿಭೆ. ಹೀಗೆ ಒಂದು ವ್ಯಕ್ತಿ ಇಷ್ಟೆಲ್ಲ ಕೆಲಸ ಮಾಡಬಹುದೇನೋ ಅಂಥೇಳಿ ನಮಗೆ ಈಗ ಆಶ್ಚರ್ಯ ಅನಿಸ್ತಿದೆ ವಿಚಾರ ಮಾಡಿದರೆ. ಅವಾಗೆಲ್ಲ ಚಿಕ್ಕವರಿದ್ದಾಗ ನಮಗೇನು ಅನಿಸ್ತಿದ್ದಿಲ್ಲ. ಈಗ ನೆನೆಸ್ಪಿಸ್ಕೊಂಡ್ರೆ ಅವರು ಎಷ್ಟು ಎಲ್ಲ ಹಾಗೆ ಸಾಧನೆ ಮಾಡಿದರು ಅಂತ ಅನಿಸ್ತದೆ. ಸೊ ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಭಾಳ ಪ್ರೀತಿ. ಅವ್ರು ಯಾವ ವಿದ್ಯಾರ್ಥಿ ಒಬ್ಬ ಸಾಧನೆ ಮಾಡಿ ಏನಾದ್ರು ಪ್ರಶಸ್ತಿ ಪಡೆದುಕೊಂಡ್ರೆ ಅವರಿಗೆ ತಮಗೆ ಆ ಸಾಧನೆ ಪ್ರಶಸ್ತಿ ಸಿಗ್ತದೆ ಅನ್ನುವಷ್ಟು ಸಂತೋಷ ಪಡ್ತಿದ್ರು. ಹೀಗೆ ಇವರೆಲ್ಲ ಕಲಾ ಚಟುವಟಿಕೆಗಳನ್ನು ಗಮನಿಸಿ ಸಾಕಷ್ಟು ಕಲಾ ಪುರಸ್ಕಾರಗಳು ಮತ್ತು ಪ್ರಶಸ್ತಿಗಳು ಸಂದಿವೆ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ, ಆಮೇಲೆ ಕರ್ನಾಟಕ ಸರ್ಕಾರ ಕೊಡಮಾಡುವ ಉನ್ನತ
ಪ್ರಶಸ್ತಿ ಆದಂಥ ಕೆ ವೆಂಕಟಪ್ಪ ಪ್ರಶಸ್ತಿಗಳನ್ನು ಒಳಗೊಂಡು ಸಾಕಷ್ಟು ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಈ ಎಲ್ಲ ಇಷ್ಟು ವರ್ಷದ ಸಾಧನೆಯನ್ನು ಗಮನಿಸಿ ಕರ್ನಾಟಕ ಸರ್ಕಾರವು 2012ರಲ್ಲಿ ಒಂದು ಇವರ ಹೆಸರಿನಿಂದ ಚಿತ್ರಕಲಾ ಶಿಲ್ಪಿ ಶ್ರೀ ಡಿ ವಿ ಹಾಲ್ಭಾವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅನ್ನು ರಚಿಸಿದೆ. ಇದು ಕೂಡ ಒಬ್ಬ ಚಿತ್ರಕಲಾವಿದನ ಹೆಸರಿನಿಂದ ಸರ್ಕಾರ ಮಾಡುವ ಒಂದು ಪ್ರಥಮ ಟ್ರಸ್ಟ್ ಆಗಿದೆ ಅನ್ನೋದು ಸಂತೋಷ ಮತ್ತು ಹೆಮ್ಮೆಯ ಸಂಗತಿ. ಈ ಟ್ರಸ್ಟ್ನಿಂದ ಬಹಳಷ್ಟು ಕಾರ್ಯಕ್ರಮಗಳು ಆಗಿವೆ. 2012ರಿಂದ ಇಲ್ಲಿವರೆಗೆ ಸಾಕಷ್ಟು ಕಲಾವಿದರಿಗೆ ಪ್ರಶಸ್ತಿಗಳು, ಮುಖ್ಯವಾಗಿ ಬರೀ ಕಲಾವಿದರಿಗೆಲ್ಲ ಎಲ್ಲ ವರ್ಗದ ಕಲಾವಿದರಿಗೆ, ಕಲಾ ವಿದ್ಯಾರ್ಥಿಗಳಿಗೂ ಇದು ಉಪಯುಕ್ತವಾಗಿದೆ. ಎಲ್ಲ ಹೆಜ್ಜೆ ಗುರುತುಗಳು ಹೆಗ್ಗುರುತಾಗಿ ಇವತ್ತು ದೊಡ್ಡ ಒಂದು ಸಾಧನೆಯನ್ನ ಮಾಡಿರುವಂತಹ ಎಲ್ಲ ನೆನಪುಗಳನ್ನ ಮೆಲ್ಕು ಹಾಕಿದ್ರು. ಪ್ರಾಸ್ತಾವಿಕ ನುಡಿ ಪ್ರಾಶಸ್ತ್ಯವಾಗಿತ್ತು, ಜೊತೆಗೆ ಅನುಭವ ಮತ್ತು ಅನುಭವದ ನುಡಿಗಳಾಗಿತ್ತು. ಚಿತ್ರಕಲಾ ಶಿಲ್ಪಿ ಶ್ರೀ ಡಿ ವಿ ಹಾಲ್ಭಾವಿ ಅವರಿಗೆ ಇದೀಗ ಪುಷ್ಪ ನಮನ, ಭಕ್ತಿಯ ನಮನದ ಸಮರ್ಪಣೆ. ನಾವು ನೀವೆಲ್ಲರೂ ಕೂಡ ನಮನವನ್ನು ಸಲ್ಲಿಸಬಹುದು. ಎಲ್ಲರೂ ತಮ್ಮ ಅಮೃತ ಹಸ್ತದ ನೇರವನ್ನು ಈ ಸಂದರ್ಭದಲ್ಲಿ ನೀಡಬೇಕಾಗಿ ಕೋರಿ. ಹಳ್ಳಿಯಿಂದ ಬಹಳ ಹೆಣ್ಮಕ್ಳು ಬಂದಿರಿ, ಹೊರಗೆ ಅದಕ್ಕೆ ಕೌದಿ ಚಿತ್ರ ಇತ್ತು ನೋಡ್ಕೊಂಡು ಬಂದಿರಿ. ಭಾವನೆಗಳನ್ನ, ಭಾವಾಭಿವ್ಯಕ್ತಿಯನ್ನ ಸಾಧಿಸಿ ಬಂದಿರುವಂತ ಸಾಧಕರು ಇವತ್ತಿನ ವೇದಿಕೆಯಲ್ಲಿದ್ದಾರೆ. ಬಂದಿದ್ದಾರೆ. ನಾವು ನೀವೆಲ್ಲರೂ ಮತ್ತೆ ಪೇಟೋಬಾ ಅಂತಿದ್ರು. ಮೊದಲೆಲ್ಲ ಪೈಲೆ ವಿಟೋಬಾ ನಂತರ ಪೇಟೋಬಾ ಅಂತ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಪೈಲೆ ಪೇಟೋಬಾ ತದನಂತರ ವಿಟೋಬಾ. ನಾಡಿನ ಮಾಧ್ಯಮ ಮತ್ತು ಸಾಂಸ್ಕೃತಿಕ ಲೋಕದ ಅನೇಕ ಸಂಸ್ಕೃತಿಗಳಲ್ಲಿ ಚಿತ್ರ ಕಲಾವಿದ ಗುಜ್ಜರ್ 1955ರಲ್ಲಿ ಸಾಮಾಜಿಕ ಹಾಗೂ ರಾಜಕೀಯ ಜೀವನದ ಮೇಲೆ ಅತ್ಯಂತ ಪ್ರಭಾವ ಬೀರಿದ್ದ ಅಲ್ಲಿಂದ ಕರ್ನಾಟಕದ ಪ್ರಸಿದ್ಧ 3 ಪುಸ್ತಕಗಳಿಗೆ ಚಿತ್ರ ಬಿಡಿಸಿದ್ದಾರೆ, 25 ಕಾಮಿಕ್ಸ್ ಮಾಡಿದ್ದಾರೆ. ಡಿ ವಿ ಹಾಲ್ಭಾವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ವತಿಯಿಂದ ಕಲಾ ಪ್ರಪಂಚದಲ್ಲಿ ಜೀವಮಾನ ಲಕ್ಷ ರೂಪಾಯಿಗಳನ್ನು ಒಳಗೊಂಡಿದೆ, ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ. ಮೊತ್ತಕ್ಕೆ ಸರಿಗಟ್ಟುವಂತಹ ಚಪ್ಪಾಳೆ ನಮ್ಮದಾಗಲಿ. ಅದು 1 ಲಕ್ಷ ಇದ್ರೆ ಇರಲಿ, ನಾವು 1,000 ಚಪ್ಪಾಳೆಯನ್ನಾದರೂ ಕೊಡೋಣ. ಬಂದು ಕಲಬುರಗಿಯಲ್ಲಿ DNC ಹಾಗೂ BFA ಚಿತ್ರಕಲೆಯಲ್ಲಿ ಕಲಾ ಪದವಿ ಪಡೆದು ಶಾಂತಿನಿಕೇತನದಲ್ಲಿ ಮುದ್ರಣ ಕಲೆಯಲ್ಲಿ ಸ್ನಾತಕೋತ್ತರ ಪದವಿ ಅಧ್ಯಯನ ಮಾಡಿದರು. ಈ ಶೀರ್ಷಿಕೆಯ ಸರಣಿ ಚಿತ್ರಕಲಾ ಕೃತಿಗಳು ಐತಿಹಾಸಿಕ ಹಾಗೂ ಸಾಮಾಜಿಕ ಏಕ ವ್ಯಕ್ತಿ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಅವುಗಳಲ್ಲಿ IFACS ರಾಷ್ಟ್ರೀಯ ಕಲಾ ಪ್ರದರ್ಶನ ಪುಣೆ, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರಿನಲ್ಲಿ ಚಿನ್ನದ ಪದಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರು ಇವರು ಆಗಿದ್ದಾರೆ. ಕೇಂದ್ರ ಲಲಿತಕಲಾ ಅಕಾಡೆಮಿಯು ನವದೆಹಲಿ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಕಲಾ ಶಿಬಿರ ಹಾಗೂ ಗ್ಯಾಂಗ್ಟೋಕ್ ಮತ್ತು ಬೆಂಗಳೂರಲ್ಲಿ ನಡೆದ ಕಲಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಹಲವು ಖಾಸಗಿ ಕಲಾ ಮಹಾವಿದ್ಯಾಲಯಗಳಲ್ಲಿ ನಡೆದ ಕಲಾ ಕಾರ್ಯಗಳಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಚಿತ್ರಕಲಾ ಶಿಲ್ಪಿ ಶ್ರೀ ಡಿ ವಿ ಹಾಲ್ಭಾವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ ವತಿಯಿಂದ ಶ್ರೀ ಚಂದ್ರ ಜಾಲಿಯಾಳ್ ಅವರ ಚಿತ್ರಕಲಾ ಸಾಧನೆಯನ್ನು ಪರಿಗಣಿಸಿ ಕುಂಚ ಕಲಾಶ್ರೀ ರಾಷ್ಟ್ರೀಯ ಪ್ರಶಸ್ತಿ 2025 ನೀಡಿ ಅಭಿನಂದಿಸಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀಮತಿ ದೀಪಾಲಿ ಸಂದೇಶ್ ಕುಲೆ, ಮುಂಬೈ. ಇವರು ಪ್ರತಿಭಾವಂತ ಯುವ ಕಲಾವಿದೆ. ಭಾವನೆ, ನೆನಪು ಮತ್ತು ದೈನಂದಿನ ಜೀವನದ ಶಾಂತ ಕ್ಷಣಗಳಲ್ಲಿ
ದುಬೈ, USA ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಿ ಪ್ರತಿಷ್ಠಿತರಾಗಿದ್ದಾರೆ. ಕಲಾ ವಲಯದಲ್ಲಿ ತಮ್ಮದೇ ಆದ ಶೈಲಿಯಿಂದ ಗುರುತಿಸಿಕೊಂಡಿರುವ ದೀಪಾವಳಿಯವರ ಸಭೆಯನ್ನು ಗುರುತಿಸಿ ಚಿತ್ರಕಲಾ ಶಿಲ್ಪಿ ಡಿ.ವಿ. ಹಾಲ್ಬಾವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ ಇವರು ಯುವ ತಂತ್ರಕಲಾ ಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಸಂತೋಷವೆನಿಸುತ್ತದೆ. ನಮಸ್ಕಾರ. ಹಳಿಯಾಳ್ ತಾಲೂಕಿನ ಸಣ್ಣ ಹಳ್ಳಿಯಾದ ಮಾಲ್ವಾಡ ಸುಂದರ ನಿಸರ್ಗದ ಮಡಿಲಲ್ಲಿ ಜನಿಸಿದ್ದಾರೆ. ಚಿಕ್ಕಂದಿನಿಂದಲೂ ಹೆಚ್ಚಾಗಿ ಕಲೆಯ ಮೇಲಿನ ಪ್ರೀತಿಯಿಂದಾಗಿ ಚಿತ್ರಕಲೆಯಲ್ಲಿ ಅತ್ಯಂತ ನೈಜವಾಗಿ ಮತ್ತು ಸೃಜನಾತ್ಮಕವಾಗಿ ಇವರು ರಚಿಸಿರುವುದು ಕಂಡುಬರುತ್ತದೆ. ಅಕ್ರಲಿಕ್ ಮಾಧ್ಯಮಗಳಲ್ಲಿ ಪರಿಣಿತ ಚಿತ್ರ ಕಲಾವಿದರು. ಬಹುಮುಖ ಪ್ರತಿಭೆಯಾಗಿ ಗುರುತಿಸಿಕೊಂಡಿರುವ ಇವರು ಚಿತ್ರಶಿಲ್ಪ ಮತ್ತು ಪ್ರತಿಷ್ಠಾಪನಾ ಕಲೆಗಳಲ್ಲಿ ತಮ್ಮದೇ ಆದ ಕಲಾ ನೈಪುಣ್ಯತೆಯನ್ನು ಪಡೆದುಕೊಂಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಕಲಾ ಶಿಬಿರ, ಕಲಾ ಕಮ್ಮಟ, ಕಾರ್ಯಾಗಾರ, ಪ್ರದರ್ಶನಗಳಲ್ಲಿ ಭಾಗವಹಿಸಿ ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದಾರೆ. ಪ್ರಮುಖವಾಗಿ ಲೋಕಮಾನ್ಯ ತಿಲಕ ಪ್ರಶಸ್ತಿ, 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಚಿತ್ರಕಲಾ ಪುರಸ್ಕಾರ, JSS ಹಾಲ್ಬಾವಿ ಸ್ಕೂಲ್ ಆಫ್ ಆರ್ಟ್ ಸಂಸ್ಥೆ ಪುರಸ್ಕಾರ, ಶ್ರೀ ಡಿ.ವಿ. ಹಾಲ್ಬಾವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಲಭಿಸಿವೆ. ಸ್ಮಾರಕ ಟ್ರಸ್ಟ್ ಧಾರವಾಡ ವತಿಯಿಂದ 2025ರ ಯುವ ಕುಂಚ ಕಲಾಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಸಂತೋಷವೆನಿಸುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲಿಗೆ 1 ಲಕ್ಷ ರೂಪಾಯಿ ಬಹುಮಾನ, ನಂತರ 50,000, ನಂತರ 25,000, 25,000 ರೂಪಾಯಿಗಳಂತೆ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಅವರ ಸಾಧನೆಯನ್ನು ಗುರುತಿಸಿ ಅವರನ್ನು ಗೌರವಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಂಧುಗಳು ನೋಡಿ, ಉತ್ತರ ಕನ್ನಡ ಜಿಲ್ಲೆ, ಮೈಸೂರು, ಕಲಬುರಗಿ, ಪಕ್ಕದ ಮುಂಬೈ, ಎಲ್ಲ ರಾಜ್ಯದ ಎಲ್ಲ ಕನ್ನಡಗಳು ಸೇರಿದೆ. ಜೊತೆಗೆ ಒಂದು ಪಕ್ಕದ ರಾಜ್ಯದ ಸಾಧನೆ ಕೂಡ ಸೇರಿರುವಂಥದ್ದು. ಪ್ರತಿ 10 ಕಿಲೋಮೀಟರ್ಗೆ ಒಂದು ಕನ್ನಡ ಬದಲಾಗುವಂಥ ಈ ಸಂದರ್ಭದಲ್ಲಿ ಎಲ್ಲ ಕನ್ನಡಗಳು ಅದ್ಭುತ, ಆದರೆ ನಮ್ಮ ಧಾರವಾಡ ಕನ್ನಡ ಮಾತ್ರ ಜವಾರಿ ಕನ್ನಡ ಅತ್ಯದ್ಭುತ ಹೇಳ್ಬೋದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಭಾಗದಲ್ಲಿ ಅನೇಕ ದಿಗ್ಗಜರು, ಚಿತ್ರಕಲಾವಿದರು ಅನೇಕ ಥರದ ಸೇವೆಗಳನ್ನು ಮಾಡಿದ್ದಾರೆ. ಒಂದು ದಿಕ್ಕನ್ನು ತೋರಿಸಿದವರು ಶ್ರೀ ಡಿ.ವಿ. ಹಾಲ್ಬಾವಿ ಅವರು. JJ ಸ್ಕೂಲ್ ಆಫ್ ಆರ್ಟ್ದಿಂದ ಕಲಿತು ಬಂದ ನಂತರ 1935ರಲ್ಲಿ ಕಲಾ ಸ್ಥಾಪನೆ ಮೂಲಕ ನಾವು ಮುಂಬೈ ಪ್ರಾಂತದಾಗಿದ್ದಂಥವರು, ನಾವು JJ ಸ್ಕೂಲ್ ಆಫ್ ಆರ್ಟಿನಲ್ಲಿ ನೇರವಾಗಿ ಯುರೋಪದಿಂದ ಬಂದು ಬಾಂಬೆದಿಂದ ನೇರವಾಗಿ ಧಾರವಾಡಕ್ಕೆ ಪ್ರಭಾವ ಬೀರಿ ನಾವು ಬಹಳಷ್ಟು ಆಧುನಿಕ ಕಲೆಗಳನ್ನು, ಆಧುನಿಕ ಇಸಮ್ಗಳನ್ನು ನಾವು ಅಳವಡಿಸ್ಕೊಂಡಿವು. ರಿಯಲಿಸಮ್ ಅಂತ ಏನು ಹೇಳ್ತೀವಿ, ಅವನ್ನ ಸ್ಟೈಲ್ನಲ್ಲಿ ಕೂಡ ಕಾಣ್ತವ. ಪರ್ಟಿಕ್ಯುಲರ್ಲಿ ಆರೆಂಜ್ ಲೇಡಿ ಒಂದು ಏನೈತಿ, ಆ ಸೀರೆ ರಿಫ್ಲೆಕ್ಷನ್ ಹಾಕಿ ಮುಖದ ಮೇಲೆ ತಂದಂಥದ್ದು ಒಂದು ಅದ್ಭುತವಾದ ಪೋರ್ಟ್ರೇಟ್, ಅದು ಅದ್ಭುತವಾದಂಥ ಕಲೆ. ಸೊ ನಾವು ಭಾಳಷ್ಟು ಬೇಗ ವೆಸ್ಟರ್ನೈಸ್ ಆದ್ವಿ. ಬೆಂಗಳೂರಾಗಲಿ ಮೈಸೂರಾಗಲಿ ಬಹಳ ಲೇಟಾಗಿ ಅಳವಡಿಸಿಕೊಂಡ್ರು. ಬೆಂಗಳೂರಾಗಂತೂ 60ರ ದಶಕದಾಗ ಹಡಪದವರು ಕಲಾಶಾಲೆ ಸ್ಟಾರ್ಟ್ ಆದಮೇಲೆ ಪಾಶ್ಚಿಮಾತ್ಯ ಇಸಮ್ಗಳನ್ನು, ಸ್ಕೂಲ್ ಆಫ್ ಥಾಟ್ಸ್ಗಳನ್ನು ಕಲ್ಕೊಂಡ್ರು ಹೊರತು ಅದಕ್ಕಿಂತ ಮುಂಚೆ ನಮ್ಮ ಹಾಲ್ಬಾವಿಯವರು, ಅವ್ರ ಮುಖೇನ ಅವ್ರ ಶಿಷ್ಯಂದರು ಅನೇಕರು ಇಲ್ಲಿ ಪ್ರಭಾವಗೊಂಡರು. ನಮಗೆ DTC, DMO, AM ಕೋರ್ಸುಗಳಿಗೆ ಪ್ರಾಮುಖ್ಯತೆ ಇತ್ತು. ಅವು ಮೈಸೂರು ಮತ್ತು ಮಡ್ರಾಸ್ನಲ್ಲಿ ಇರಲಿಲ್ಲ. ಈ ಪದವಿಗಳನ್ನು ಪಡೆದುಕೊಂಡವರು, ಈ ಡಿಪ್ಲೊಮಾಗಳನ್ನು ಪಡೆದುಕೊಂಡವರು, ಈ DTC ಕೋರ್ಸ್ ಮಾಡಿದಂಥವರಿಗೆ ಅವಾಗ
ಮುಂಬೈ ಪ್ರಾಂತದಲ್ಲಿದ್ದಂತಹ ಕರಿಕ್ಯುಲಮ್ನಲ್ಲಿ ಡ್ರಾಯಿಂಗ್ಗಳಲ್ಲಿ ಕಡ್ಡಾಯವಾಗಿತ್ತು. 1ನೇತದಿಂದ ಹಿಡಿದು 10ನೇತದ ಮಟನೂ ಕಡ್ಡಾಯವಾಗಿತ್ತು. ಅದರಿಂದ ನಮ್ಮ ಈ ಧಾರವಾಡ ನೆಲೆಯಿಂದ ಕಲಿತು ಹೋದಂಥದ್ದು ಇಲ್ಲಿ ಪಡೆದಂತಹ ಡಿಪ್ಲೊಮಾ ಡಿಗ್ರಿ ತಗೊಂಡವರು ಬಹಳಷ್ಟು ಇಲ್ಲೇ ಓದಿ ಬದುಕನ್ನು ಮಾಡಿಕೊಂಡವರು, ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋದಂಥವು. ಡಿ ವಿ ಹಾಲ್ಬಾವಿಯವರ ಕೊಡುಗೆ ಈ ಭಾಗಕ್ಕೆ ಬಹಳ ಅಂದರೆ ಬಹಳ ಇದೆ. ಅಂಥ ಒಂದು ಮಹಾನ್ ವ್ಯಕ್ತಿಯ, ಮಹಾನ್ ಕಲಾವಿದರ ಹೆಸರಿನಲ್ಲಿರುವ ಈ ಟ್ರಸ್ಟು ಇಲ್ಲೇ ಒಂದೈತಿ, 2 ಪೇಂಟಿಂಗ್ ಅದಾವ ಅಲ್ಲಿ ನೋಡ್ಬೇಕು. ಒಂದು ಕಡೆ ಆ ಹುಡುಗ ಚಕಡಿ ಇದು ಮಾಡಿಕೊಂಡು ಇದು ಮಾಡಿ ದೇಸಿ ಒಂದು ವಿದೇಶಿ ಈ ಥರ ಕಲ್ಪನೆ ಬರೋ ಹಂಗೆ ಒಂದು ಒಳ್ಳೆಯ ಚಿತ್ರ. ಇನ್ನೊಂದು ಜಾಗತಿಕ ಪ್ರಜ್ಞೆ ಆ ಹುಡುಗನಲ್ಲಿ ಐತಿ. ಎತ್ತರ ಮಟ್ಟ ಅವ್ರ ಕಲ್ಪನೆ ಏನಾಯಿತು ನನಗೆ ಗೊತ್ತಿಲ್ಲ. ನನಗೆ ನೋಡುಗನಿಗೆ ಆ್ಯಸ್ ಆನ್ ಅಪ್ರಿಷಿಯೇಟರ್ ಹೌ ಐ ಇಂಟರ್ಪ್ರಿಟ್ ದಟ್ ವರ್ಕ್ ಇಸ್ ಲೈಕ್ ದಿಸ್. ಪ್ರಜ್ಞೆ ಇದೆ, ಒಳ್ಳೆಯ ಇದೆ. ಇನ್ನು ಗುಜ್ಜಾರಪ್ಪನವರದ್ದು ಎತ್ತಿದ ಕೈ, ಚಂದ್ರಹಾಸ್ ಅವರು ಕೆಲಸನೂ ಭಾಳ ಸೂಕ್ಷ್ಮ, ಭಾಳ ಇದು. ಅವ್ರಿಗೂ ಕೂಡ ಒಳ್ಳೆಯ ಭವಿಷ್ಯ ಇದೆ ಅಂತ, ಇನ್ನೂ ಉಜ್ವಲ ಆಗಲಿ ಅವರ ಭವಿಷ್ಯ ಅಂತ ಹಾರೈಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದಗಳಿಗೆ ಹಾಲ್ಬಾವಿಯವರು ಅಂತ ನಾನು ಭಾವಿಸ್ತೇನೆ. ನಾನು ಪೇಂಟಿಂಗ್ಸ್ ಹೇಳೋದು, ನೀವು ಸಾಧ್ಯವಾದರೆ ಕಲ್ಕತ್ತಾಕ್ಕೆ ಹೋದರೆ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ಅಂತೇಳಿ ಸ್ಮಾರಕ ಭವನ ಅಂತಿದೆ. ಹಾಲ್ಬಾವಿಯವರ ಕೊಡುಗೆ ಇದೆಯಲ್ಲ ಬಹಳ ಮುಖ್ಯವಾದದ್ದು. ಕಲಾವಿದರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಗುರುಸುವಂಥ ಕೊಡುಗೆ ಇದೆಯಲ್ಲ, ಅದು ನಿಜಕ್ಕೂ ಇಡೀ ಕರ್ನಾಟಕಕ್ಕೆ ಇದೊಂದು ಮಾದರಿ ಇದೆ. ಆಮೇಲೆ ಆಗಿಲ್ಲ ಇಲ್ಲೂ ಹಾಕ್ತಾರೆ. ಯಾಕೆಂದರೆ ಇವು ಕೇವಲ ಪ್ರಶಸ್ತಿ ಕೊಡೋದಲ್ಲ, ಈಗಾಗಲೇ ಹೇಳಿದಾಗೆ ಸಾವಿರಾರು ವಿದ್ಯಾರ್ಥಿಗಳನ್ನು ಇಲ್ಲಿ ತಯಾರಾಗಿದೆ. ನನಗೆ ಯಾವಾಗಲೂ ಅನಿಸೋದೇನು ಅಂದರೆ, ಇಲ್ಲಿಯ ಯುವ ತಲೆಮಾರು ಚಿತ್ರಕಲೆಗೆ ಒಲಿತಾ ಇದೆ ನಿಜ. ನಾವು ಡಿಜಿಟಲ್ನಲ್ಲಿ ಸಂಸ್ಕರಿಸಿ ಅದನ್ನು ಹಿಡಬೇಕಾಗಿದೆ. ಯಾಕೆಂದರೆ ನನಗೆ ಹಾಲ್ಬಾವಿಯವರ ಅಷ್ಟೊಂದು ಚಿತ್ರಗಳು ಕೇವಲ ಒಂದು ನೋಡುವ ಚಿತ್ರಗಳಷ್ಟೇ ಅಲ್ಲ, ನಮ್ಮ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಾದಂಥ ಒಂದು ಚಿತ್ರಗಳು. ಆ ಕಾಲದಲ್ಲಿ ಇವತ್ತಿನ ಆಧುನಿಕ ಟೆಕ್ನಾಲಜಿಯ ಯಾವ ಬಣ್ಣಗಳಿರಲಿಲ್ಲ, ಕೃತಕ ಬಣ್ಣಗಳಿರಲಿಲ್ಲ, ಬ್ರಷ್ಗಳಿರಲಿಲ್ಲ. ಅವತ್ತು ನೈಸರ್ಗಿಕವಾಗಿ ತಯಾರಾದ ಬಣ್ಣಗಳ ಮೂಲಕ ಚಿತ್ರ ಮಾಡಿದ್ದಾರೆ. ಅವನ ಯಥಾಸ್ಥಿತಿ ನಾವು ಇವತ್ತು ಸಂಸ್ಕರಣೆ ಮಾಡಿ ಶಾಶ್ವತವಾಗಿ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೊಂದು ವಿಶೇಷ ಅನುದಾನವನ್ನು ಕೂಡ ನಾವು ಸರ್ಕಾರದ ಮೂಲಕ ಪಡೆಯಬೇಕಾಗಿದೆ. ಸರ್ಕಾರದ ಮೇಲೆ ವಿಶೇಷವಾಗಿ ಪ್ರತಿ ಶಾಲೆಯಲ್ಲಿ ಬರೀ ABCD ಕಲಿಸೋದು, ಹೈ ಕಲಿಸೋದು ಎಷ್ಟು ಅಗತ್ಯವೋ ಅದ್ರ ಜೊತೆಗೆ ಚಿತ್ರಕಲೆಯ ಅಭ್ಯಾಸವನ್ನು ಕೂಡ ನಾವು ಮಾಡಿಕೊಡ್ಬೇಕಾಗಿದೆ. ಈ ಕೆಲಸವನ್ನು ಮಾಡೋಣ. ಈ ಕಾರಣದಿಂದ ಒಳ್ಳೆಯ ಪ್ರಶಸ್ತಿಗೆ ಶ್ರೇಷ್ಠ ಪ್ರತಿಭೆಗಳನ್ನು ಆಯ್ಕೆ ಮಾಡಿದಂಥ ನಮ್ಮ ಹಾಲ್ಬಾವಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಪ್ರಶಸ್ತಿಯನ್ನು ಪಡೆದ ಎಲ್ಲ ಪ್ರತಿಭಾವಂತರಿಗೆ ನಾನು ಮತ್ತೊಮ್ಮೆ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇದು ನ್ಯಾಷನಲ್ ಅವಾರ್ಡ್. ಇಟ್ಸ್ ನಾಟ್ ಎ ಸ್ಟೇಟ್ ಅವಾರ್ಡ್. ಇದು ರಾಷ್ಟ್ರೀಯ ಪ್ರಶಸ್ತಿ. ಆದ್ದರಿಂದ ನನಗೆ ಅದು ತುಂಬ ಹೆಮ್ಮೆ ಅನ್ನಿಸ್ತು. ಮತ್ತು ಅದನ್ನು ಪಡೆಯೋದಕ್ಕೆ ಕೊಟ್ಟವ್ರಿಗೂ ಮತ್ತು ನಾನು ಪಡ್ಕೊಂಡು ನನಗೂ ತುಂಬ ಸಂತೋಷ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಯಾವುದೋ ಒಂದು ಸಿರಾ ತಾಲೂಕು ಅಂತ ಕೇಳಿರ್ಬೋದು, ತುಮಕೂರು ಡಿಸ್ಟ್ರಿಕ್ಟಲ್ಲಿದೆ. ನಮ್ಮ ತಂದೆ ತಾಯಿ ಇಬ್ಬರೂ ಅನ್ಎಜುಕೇಟೆಡ್ಸ್, ಓದೋಕ್ಕೆ ಬರ್ತಿರಲಿಲ್ಲ, ಬರೆಯೋಕ್ಕೂ ಬರ್ತಾಯಿರಲಿಲ್ಲ. ಇದು ನಮ್ಮ ತಂದೆಗೂ ಬರ್ತಾಯಿರಲಿಲ್ಲ, ನಮ್ಮ ತಾಯಿಗೂ ಬರ್ತಿರಲಿಲ್ಲ. ಏನೋ ಕಷ್ಟಪಟ್ಟು ನಮ್ಮ ಮಿಡ್ಲ್ ಸ್ಕೂಲ್ ತನಕ ನಮ್ಮೂರಲ್ಲಿ ಸ್ಕೂಲ್ ಇದ್ದವು. ಆ ಸ್ಕೂಲಲ್ಲಿ ಕನ್ನಡ ಮೀಡಿಯಮ್ಮು, ಇಂಗ್ಲೀಷೆಲ್ಲ ಹೇಳ್ಕೊಡ್ತಿದ್ರು. ಬಟ್ ನಮ್ಗೆ ಅದು ಏನೋ ಅಷ್ಟೊಂದು ಅರ್ಥ ಆಗ್ತಾ ಇರಲಿಲ್ಲ, ಯಾಕಂದ್ರೆ ನಾನು ತುಂಬ ಬುದ್ಧಿವಂತ ಆಗಿದ್ದರಿಂದ. ಇನ್ನೊಂದೇನೆಂದರೆ, ನನ್ನ ಮಿಡ್ಲ್ ಸ್ಕೂಲ್ ಮುಗಿದ ತಕ್ಷಣ ನನ್ನ ಕರ್ಕೊಂಬಂದು ತುಮಕೂರಲ್ಲಿ ಸೇರಿಸಿದ ಮೇಲೆ ನನ್ನ ಕಲೆ ಏನಕ್ಕೆ ಇದನ್ನೆಲ್ಲ ಹೇಳಬೇಕಂದ್ರೆ, BV ರಾಮಮೂರ್ತಿ ಅವರು ಕಾರ್ಟೂನ್ಸ್ ಬರೋದು ಡೆಕ್ಕನ್ ಹೆರಾಲ್ಡಲ್ಲಿ. ಆಮೇಲೆ ಬೆಂಗಳೂರಿಗೆ ಕಾಲೇಜ್ ಸೇರ್ಕೊಂಡ್ಮೇಲೆ
ರಾಮಮೂರ್ತಿಯವರು ಮತ್ತು ಅಷ್ಟೊತ್ತಿಗಾಗಲೇ ಆರ್ ಕೆ ಲಕ್ಷ್ಮಣ್ ಇನ್ಫ್ಲೂಯೆನ್ಸ್ ಆದ್ದರಿಂದ ಅವರೆಲ್ಲ ಇದನ್ನು ನೋಡಿಕೊಂಡು ಕ್ಯಾರಿಕೇಚರ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಕಾಲೇಜಲ್ಲಿ ಕ್ಯಾರಿಕೇಚರ್ಸ್ ಮಾಡ್ತಾಯಿದ್ದೆ, ಬಂದು ಗೆಸ್ಟ್ಗಳನ್ನೆಲ್ಲ ಮಾಡಿ ಕಾಲೇಜಲ್ಲೆಲ್ಲ ತುಂಬ ಫೇಮಸ್ ಆಗ್ಬಿಟ್ಟಿದ್ದೆ. ಕ್ಲಾಸಲ್ಲಿ ಫೇಲ್ ಆಗ್ತಿದ್ದೆ, ಅದು ಬೇರೆ ವಿಷಯ. ಬಟ್ ಇದು ಫೇಮಸ್ ಆಗ್ತಾಯಿದ್ದೆ. ಏನಕ್ಕೆ ಅಂದರೆ ಎಲ್ಲರೂ ಗೊತ್ತು. ತೊಗೊಂಡೋಗಿ ಅವ್ರಿಗೆ ಚಿತ್ರ ಬರೆದು ಕ್ಯಾರಿಕೇಚರ್ ಪ್ರೆಸೆಂಟ್ ಮಾಡಬೇಕು ಅಂದರೆ ಎಲ್ಲರೂ ಇವನು ಒಳ್ಳೆ ಆರ್ಟಿಸ್ಟಪ್ಪ ಅಂತ ಹೇಳೋರು, ಎಲ್ಲರೂ ಬಂದು ಮಾತಾಡ್ಸೋರು. ಆರ್ಟ್ಸ್ ಸೇರಿಕೊಂಡೆ, ಸೈನ್ಸ್ ಓದಿದ್ದು ನಾನು PUC. BA ಲಿಟ್ರೇಚರ್ ತೊಗೊಂಡು ಲಿಟ್ರೇಚರ್ ನನಗೆ ತುಂಬ ಹೆಲ್ಪ್ ಆಗಿದ್ದು ಇಂಗ್ಲೀಷ್ ಲಿಟ್ರೇಚರ್. ಯಾಕಂದರೆ ನಿಮ್ಮ ಪ್ರಪಂಚದ ಎಲ್ಲ ಸಾಹಿತಿಗಳ ಅನುಭವಗಳನ್ನು ಆಗಿ ಅದ್ರ ಮಧ್ಯೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾ ಇದ್ದೆ. ನಾನು ನಿಲ್ಲಿಸ್ತಿಲ್ಲ ಯಾವತ್ತೂ. ಯಾರಾದರೂ ಫೋನ್ ಬಂದರೆ ಡ್ರಾಯಿಂಗ್ ಮಾಡಿಕೊಂಡೇ ಪೇಪರ್ ನೋಡ್ತಾ ಇರ್ತೀನಿ. ಇವತ್ತಿಗೂ ಈವನ್ ಟು ದಿಸ್ ಡೇ ಎವ್ರಿ ಡೇ ಎಲ್ಲಿ ಟೈಮ್ ಸಿಗುತ್ತೋ, ಎಲ್ಲಿ ಪೆನ್ನು ಪೇಪರ್ ಸಿಗುತ್ತೋ ಕೂತ್ಕೊಂಡು ಡ್ರಾಯಿಂಗ್ ಮಾಡೋದೇ ನನ್ನ ಕೆಲಸ. ಅದು ನನಗೆ ಅದೊಂಥರ ತಪಸ್ಸದು. ಡ್ರಾಯಿಂಗ್ ಮಾಡೋದು ಇದಲ್ಲ, ಅದು ಮೆಡಿಟೇಷನ್ನು. ಅದು ನಿಮಗೆ ಯಾವುದೇ ಥರದ ಸ್ಟ್ರೆಸ್ ಆಗಲಿ, ಇಟ್ ಕ್ಯಾನ್ ಹ್ಯಾಂಡಲ್ ಎವ್ರಿಥಿಂಗ್. ನಮ್ಮ ಡ್ರಾಯಿಂಗ್ ಮಾಡೋದು ಆ ಸ್ಟ್ರೆಸ್ಸನ್ನು ಟೋಟಲ್ ರೆಡ್ಯೂಸ್ ಮಾಡುತ್ತೆ. ಅದು ನನ್ನ ಅನುಭವಕ್ಕೆ ಬಂದಿದೆ. ಹಾಗಾಗಿ ನಾನು ಇನ್ನೂ ತುಂಬ ಹೇಳ್ತಾ ಹೋಗ್ಬೋದು. ಅದು ನನ್ನ ಜೊತೆಗೆ ಲಂಕೇಶ್ ಪತ್ರಿಕೆ ಸೇರಿಕೊಂಡೆ. ಅಲ್ಲಿ ಸೇರ್ಕೊಂಡ್ಮೇಲೆ ನನಗೆ ಎಲ್ಲ ಸಾಹಿತಿಗಳ ಪರಿಚಯ ಆಯಿತು. ಸಾಹಿತಿಗಳು ಕರ್ನಾಟಕದ ಎಲ್ಲ ಆಮೇಲೆ ಕನ್ನಡ ಪ್ರಜಾವಾಣಿ ಸೇರಿಕೊಂಡ್ವಿ. ರಂಜಾನ್ ದಾರ್ಗ ಅವರು ನಾವೆಲ್ಲ ಕೊಲೀಗ್ಸ್ ಆಗಿದ್ವಿ ಪ್ರಜಾವಾಣಿ ಡೆಕ್ಕನಲ್ಲಿ. ಅದಾದಮೇಲೆ ನಂದೇನಾಯ್ತು ಅಂದರೆ ಮಲ್ಟಿಮೀಡಿಯಾಗೆ ಹೋಗೋದೆ. ಮಲ್ಟಿಮೀಡಿಯಾಗೆ ಇದಾಗಿ ಅವಾಗಿಂದ ಸುಮಾರು ಪೇಂಟಿಂಗ್ಸ್ ಮಾಡ್ತಾ ಇವತ್ತಿಗೂ ಮಾಡ್ತಾ ಇರ್ತೀನಿ. ನನ್ನ ಫೇವರೇಟ್ ಇದೇನೆಂದರೆ ಸಬ್ಜೆಕ್ಟು ಫಿಗರೇಟಿವ್ ಡ್ರಾಯಿಂಗ್. ಅದು ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್. ಇನ್ನೂ ಮಾಡ್ತಾನೆ ಇರ್ತೀನಿ. ಎಷ್ಟು ದಿವಸ ನಡೆಯುತ್ತೋ ಅಷ್ಟು ದಿವಸ ನಡೀಲಿ, ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಚಿತ್ರಕಲಾ ಶಿಲ್ಪಿ ಶ್ರೀ DV ಹಾಲ್ಬಾವಿ ರಾಷ್ಟ್ರೀಯ ಪ್ರಶಸ್ತಿ ನನಗೆ ಕೊಟ್ಟದಕ್ಕಾಗಿ ಅಧ್ಯಕ್ಷರಿಗೂ ಮತ್ತು ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ಪ್ರಥಮವಾಗಿ ನನ್ನ ಧನ್ಯವಾದಗಳು. ನಾನು ಧಾರವಾಡಗೆ ಅಥವಾ ಧಾರವಾಡಕ್ಕೆ ಪರಿಚಿತ ಅಂತ ಅನ್ನಬೇಕಾದ್ರೆ ನಾನೇನು ಭಾಳ ದೂರದಿಂದ ಧಾರವಾಡನ ಕಂಡವನಲ್ಲ. ನನ್ನ ವಿದ್ಯಾಭ್ಯಾಸ ಪ್ರೌಢ ಶಿಕ್ಷಣ ಆಗಿರೋಂಥದ್ದು ಧಾರವಾಡ ಜಿಲ್ಲೆ. ಆವಾಗ ಧಾರವಾಡ ಜಿಲ್ಲೆಯಲ್ಲಿತ್ತು ಹೊಳೆಹಾಲೂರು, ಈಗ ಗದಗ ಜಿಲ್ಲೆಯಲ್ಲಿದೆ ಅಂತ ಅನಿಸುತ್ತೆ. ನನ್ನ ವಿದ್ಯಾಭ್ಯಾಸ ಆಗಿರೋಂಥದ್ದು ಹೊಳೆಹಾಲೂರಿನಲ್ಲಿ. ಆಮೇಲೆ ನಾವು ಚಿತ್ರಕಲಾ ವಿದ್ಯಾರ್ಥಿಗಳಾದಾಗ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಶಿಷ್ಯ ವೇತನನ್ನು ನಾವು ಪಡಿಬೇಕಾದ್ರೆ ಅದರ ಸಂದರ್ಶನವೆಲ್ಲ ಈ ನಮ್ಮ ಹಾಲ್ಬಾವಿ ಸ್ಕೂಲ್ ಆಫ್ ಆರ್ಟ್ನಲ್ಲೇ ನಡೀತಾ ಇತ್ತು. ಅವಾಗೇ ನಾವು ಸ್ಕೂಲ್ ಆಫ್ ಆರ್ಟ್, ಹಾಲ್ಬಾವಿ ಸ್ಕೂಲ್ ಆಫ್ ಆರ್ಟನ್ನು ನೋಡಿದಂಥವರು. ಅದಾದಮೇಲೆ 1994ರಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ವತಿಯಿಂದ ನಿರ್ದೇಶಕನಾಗಿ ಸಹಿತ ನಾನು ಇಲ್ಲಿ ಬಂದದ್ದು ಅದೊಂದು ನೆನಪಿದೆ ನನಗೆ. ಯಾಕಂದರೆ ನನ್ನ ಮಾಧ್ಯಮ ಅಂದರೆ ಚಿತ್ರಕಲೆಯಲ್ಲಿ ಅಂತನ್ನೋದು ಮುದ್ರಣ ಕಲೆಯಲ್ಲಿ. ನಾನು BBA BFA ಅನ್ನೋಂಥದ್ದು ಚಿತ್ರಕಲೆಯಲ್ಲಿ ಆಗಿದ್ರೂ ಸ್ನಾತಕೋತ್ತರ ಪದವಿಯನ್ನು ನಾನು ಶಾಂತಿನಿಕೇತನಲ್ಲಿ ಮಾಡಿದ್ದು ಮುದ್ರಣ ಕಲೆಯಲ್ಲಿ. ಕಲೆಯನ್ನು ತಿಳ್ಕೊತ ಹೋಗ್ಬೇಕಾದ್ರೆ ನಾವು ಮತ್ತೆ ಹೆಜ್ಜೆ ಇಡಬೇಕಾಗಿರೋದು ಮತ್ತೆ ಧಾರವಾಡ ವಿಭಾಗಕ್ಕೆ. ಆ್ಯಕ್ಚುಲಿ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಧಾರವಾಡ ವಿಭಾಗದಲ್ಲಿ ಎಂತೆಂಥ ಅದ್ಭುತ ಕಲಾವಿದರು ಬಂದಿದ್ದರು. ಮತ್ತು JJ ಸ್ಕೂಲ್ ಕಲಾವಿದರ ಜೊತೆಗೆ 1929ರಲ್ಲಿ MV ಮಿಣಿಜಿಗೆ ಅವರು ಇಂಗ್ಲೆಂಡಿನ ಮುದ್ರಣ ಕಲೆಯ ಬಗ್ಗೆ ಅಭ್ಯಾಸ ಮಾಡಿದ್ದು, ಕರ್ನಾಟಕದ ಏನಾದರೂ ಮುದ್ರಣ ಕಲೆಯ ಆಧುನಿಕ ಹೆಜ್ಜೆಗಳನ್ನು ಇರಿಸಿದ್ದಂಥದ್ದು ಪ್ರಪ್ರಥಮವಾಗಿ ಇದರ ಧಾರವಾಡದಿಂದಲೇ. ಸೊ ನಾವು ಎಲ್ಲಿ ಇತಿಹಾಸವನ್ನು ಮರೆತು ಬಿಡ್ತೀವಿ ಅಂತಂದರೆ ಕಲಾ ಇತಿಹಾಸ. ಯಾಕಂದರೆ ಅನೇಕ ಭಾರತೀಯ ಮುದ್ರಣ ಕಲೆಯ ಪುಸ್ತಕಗಳು ಬಂದಾಗ ಮುದ್ರಣ ಕಲೆಯಲ್ಲಿರ್ತಕ್ಕಂಥ MV ಮಿಣಿಜಿಗೆಯವರ ಬಗ್ಗೆ ಆಯಿತು ಅಥವಾ ಪಾವಂಜೆಯವರ ಬಗ್ಗೆ ಆಯಿತು, ಎಲ್ಲೂ ಪ್ರಸ್ತಾಪನೆ ಮಾಡಲ್ಲ. ಯಾಕಂತನ್ನೋದಕ್ಕೆ ನಾವೊಂದು ದುರಂತನೂ ಹೇಳ್ತೀವಿ. MV ಮಿಣಿಜಿಗೆಯವರು ಮಾಡಿದಂಥ ಯಾವುದೇ ಮುದ್ರಣ ಕಲಾಕೃತಿಗಳ ಪ್ರತಿಗಳು ಅಥವಾ ಅದರ ಛಾಯಾಚಿತ್ರಗಳಾಯಿತು ನನಗೆ ಇನ್ನುವರೆಗೂ ಸಿಗಲಿಲ್ಲ. ಯಾಕಂದರೆ ಎಲ್ಲೋ ಪ್ರಸ್ತಾಪ ಆಗಿರೋಂಥದ್ದು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ರವಿಕುಮಾರ್ ಕಾಶಿಯವರ ಒಂದು ಸಣ್ಣದೊಂದು ಗ್ರಾಫಿಕ್ ಮುದ್ರಣ ಕಲೆ ಅಂತ ಒಂದು ಪುಸ್ತಕ ಬರುತ್ತೆ.
ಅದರಲ್ಲಿ 1929ರಲ್ಲಿ MU ಮಿಣಿಜಿಗೆ ಅವರು ಇಂಗ್ಲೆಂಡ್ನಲ್ಲಿ ಅಭ್ಯಾಸ ಮಾಡಿದರು. ಅದರಿಗಿಂತ ಪೂರ್ವದಲ್ಲಿ 1923ರಲ್ಲಿ ಪಾವಂಜೆಯವರು ಸಹಿತ ಜರ್ಮನಿ ಪ್ರಿಂಟ್ ಮೇಕಿಂಗ್ನಲ್ಲಿ ಸದಸ್ಯರಾಗಿ ಗ್ರಾಫಿಕ್ ಮುದ್ರಣ ಕೌನ್ಸಿಲಿನ ಸದಸ್ಯರಾಗಿ ಸಹಿತ ಕೆಲಸ ಮಾಡಿದಂಥವ್ರು. ಚಿತ್ರಕಲೆಗೆ ಎಷ್ಟು ಸಿಗುತ್ತೆ ಅಂದರೆ ಒಂದು ಪೇಂಟಿಂಗಿಗೆ ಒಂದು ಲಿಮಿಟೆಡ್ ಒಂದು 40,000 ರೂಪಾಯಿಗೆ ಒಂದು ಪೇಂಟಿಂಗ್ ಸೇಲ್ ಆಗುತ್ತೆ ಅಂದರೆ ಮುದ್ರಣ ಕಲೆಗೆ 4,000 5,000 ರೂಪಾಯಿಗೆ ಸೇಲ್ ಆಗುತ್ತೆ. ಅದಕ್ಕೆ ವ್ಯಾಲ್ಯೂ ಇಲ್ಲ, ಅದು ಮುದ್ರಣ ಕಲಾಕೃತಿ ಅನ್ನೋಂಥ ಅಂತ ಪರಿಗಣಿಸ್ತೀವಿ. ಒಂದು ಮುದ್ರಣ ಕಲಾಕೃತಿಗಳನ್ನು 10 ಪ್ರತಿ ತೆಗೆದಾಗ ಪ್ರತಿಯೊಂದು ಪ್ರತಿಯ ಮೌಲ್ಯ 4,000 ರೂಪಾಯಿದಾಗ ಅದರ ಒಟ್ಟು ಮೌಲ್ಯ 40,000ಕ್ಕೆ ಬಂದು ನಿಲ್ಲುತ್ತೆ. ಈ ರೀತಿಯಾದಂಥ ಕೆಲಸಗಳು ಆಗ್ತಾ ಇರುತ್ತೆ. ಸೊ ಈ ರೀತಿಯಾದಂಥ ವಿಷಯಗಳಲ್ಲಿ ಬಂದಾಗ ಭಾರತದ ಧಾರವಾಡದಲ್ಲಿ ಅಥವಾ ನಾವು ರಾಷ್ಟ್ರೀಯ ಒಂದು ಚಿತ್ರಕಲಾ ವಿಷಯಗಳು ಬಂದಾಗ ಪ್ರಪ್ರಥಮವಾಗಿ JJ ಸ್ಕೂಲಲ್ಲಿ ಹೈಯೆಸ್ಟ್ ಸ್ಟಡಿ ಮಾಡಿದ್ದು ಮತ್ತು ಬೆಳವಣಿಗೆಯನ್ನು ತಂದಂಥದ್ದು ಧಾರವಾಡನೇ. ಮಿಣಿಜಿಗೆ ಅವರಾಗಿರಬಹುದು ಅಥವಾ ಚೆಟ್ಟಿಯವರಾಗಿರ್ಬೋದು ಅಥವಾ ಹಾಲ್ಬಾವಿಯವರಾಗಿರ್ಬೋದು, ಯಾರೇ ಆಗಿರ್ಬೋದು. ನಾವೇನಾದರೂ JJ ಸ್ಕೂಲ್ ಆಫ್ ಆರ್ಟ್ನಿಂದ ಎಷ್ಟು ಜನ ಅಭ್ಯಾಸ ಮಾಡಿದ್ರಂದರೆ ನಾವು ಮತ್ತೆ ಧಾರವಾಡಕ್ಕೆ ಹೆಜ್ಜೆ ಇಡಬೇಕಾಗಿರೋಂಥದ್ದು. ಈ ರೀತಿಯಾದ ನಿಟ್ಟಿನಲ್ಲಿ ನಾವು ಕಲಾ ಇತಿಹಾಸ ಅಥವಾ ಕಲಾ ಪರಿಚಯಗಳನ್ನು ಮಾಡ್ತಾ ಇರೋಂಥದ್ದು ಪ್ರಶಸ್ತಿ ಅಂತ ಘೋಷಣೆ ಮಾಡಿದೆ. ಸೊ ಅದಕ್ಕೆ ನಾನು ಇದನ್ನು ತುಂಬ ಹೆಮ್ಮೆಯಿಂದ ಸ್ವೀಕರಿಸಿದ್ದೀನಿ. ಅದಕ್ಕೆ ತಮ್ಮೆಲ್ಲರಿಗೂ ಧन्यवादಗಳು. मैं दीपाली एक कलाकार के रूप में आज इस मंच पर खड़ी हूँ और यह क्षण मेरे जीवन का सबसे गौरवपूर्ण और भावनात्मक पल है. द वी हलभवी राष्ट्रीय ट्रस्ट द्वारा दिया गया युवा कुंचा कलाश्री पुरस्कार मेरे लिए सिर्फ एक सम्मान नहीं बल्कि मेरे कला यात्रा की एक गहरी स्वीकृति है. मेरे पेंटिंग का विषय है चाइल्डहुड टू वुमनहुड, मतलब लड़की से स्त्री तक. यह विषय मेरे दिल के बहुत करीब है. एक छोटी सी बच्ची जिसकी आंखों में सपने हैं, जो अपनी कल्पनाओं में दुनिया रंगती है. वही बच्ची धीरे धीरे बढ़ती है, चुनौतियों का सामना करती है और एक दिन वही स्त्री बनकर अपने अस्तित्व को, अपनी शक्ति को पहचानती है. फिर वही स्त्री मातृत्व के रूप में सृष्टि की जननी बन जाती है. यही यात्रा निर्दोष बचपन से लेकर सृजनशील मातृत्व तक मेरे चित्रों की आत्मा है. मैंने इस पूरे भावनात्मक सफ़र को रंगों और रेशाओं के माध्यम से व्यक्त करने की कोशिश की है. कभी उजले रंगों से उनके सपनों को सजाया, कभी मध्यम रंगों से उनकी सोच को चित्रित किया, कभी उसकी आंखों में झांक कर प्रश्न पूछे, तो कभी उसकी मुस्कान में जीवन का अर्थ खोजा. मेरे गुरुजनों ने सिर्फ मुझे चित्रकला नहीं सिखाई बल्कि रंगों की भाषा समझना सिखाई. इन्हीं सब के सहयोग से मैं आज इस मुकाम पर खड़ी हूँ. मेरी पेंटिंग्स के जरिए मैं यह संदेश देना चाहती हूँ कि स्त्री केवल एक व्यक्ति नहीं बल्कि एक प्रक्रिया, एक शक्ति और एक अनवरत यात्रा है. वह बचपन में निष्पाप है, युवावस्था में स्वप्निल है और मातृत्व में सृष्टि की जननी बनती है. यह सम्मान मेरे लिए नई ऊर्जा और नई जिम्मेदारी लेकर आया है. अब मुझे और संवेदनशीलता से और गहराई से समाज से जुड़े विषयों पर काम करना है. एक बार फिर इस सम्मान के लिए द वी हलभवी राष्ट्रीय ट्रस्ट और उपस्थित सभी लोगों का हृदय से मैं धन्यवाद करती हूँ. यह पुरस्कार मेरे हर और रचना में हमेशा झलकेगा. धन्यवाद. ಹಾಲ್ಬಾವಿ ಬಗ್ಗೆ ಹೇಳಬೇಕಂದ್ರೆ ಇದು ಹಾಲಿನ ಬಾವಿ ಅಲ್ಲ, ಸಮುದ್ರನೇ ಇದು ಆ್ಯಕ್ಚುಲಿ. ಯಾಕಂದರೆ 90 ವರ್ಷದಿಂದ ನನ್ನಂಥ ವಿದ್ಯಾರ್ಥಿಗಳನ್ನು ಸೃಷ್ಟಿಸಿ ಇಡೀ ಭಾರತಕ್ಕೆ ಜಗತ್ತಿಗೆ ಕೊಟ್ಟಿದ್ದೆ. ಅದೇ ರೀತಿಯಾಗಿ ಇದೇ 12ರಿಂದ 13 ವರ್ಷಗಳಿಂದ ನನ್ನದೇ ಆದಂಥ ವಿದ್ಯಾರ್ಥಿಗಳಷ್ಟಲ್ಲ, ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ನಮ್ಮ ನಾಡಿನ ಎಲ್ಲ ಶಾಲೆಗಳಿಂದ ಸೆಲೆಕ್ಟ್ ಮಾಡಿ ಅವರಿಗೆ ಪ್ರೋತ್ಸಾಹ ಮಾಡಿ ಕಲಾವಿದರನ್ನಾಗಿ ಮಾಡಿ, ಅದೇ ರೀತಿಯಾಗಿ ನನ್ನ ರೀತಿಯೇ ವಿದ್ಯಾರ್ಥಿ ದಿಸೆಯಿಂದ ಮತ್ತೆ ಯುವ ಕುಂಚ ಕಲಾವಿದರಾಗಿ ಬೆಳೆಸಿ ಎಷ್ಟೋ 12 ವರ್ಷದಿಂದ ಕಲಾವಿದರನ್ನು ಕೊಟ್ಟಿದ್ದೆ. ಅದೇ ರೀತಿಯಾಗಿ ಮತ್ತೆ ಜೀವಮಾನ ಪ್ರಶಸ್ತಿವರೆಗೂ ಇನ್ನೂವರೆಗೂ ಈ ಸಮುದ್ರದಲ್ಲಿ ಹಾಲಿನ್ನೂ ಖಾಲಿಯಾಗಿದ್ದಲ್ಲ. ಇದು ಸಮುದ್ರಕ್ಕಿಂತ ಅಕ್ಷಯ ಪಾತ್ರೆ ಆಗಿಬಿಟ್ಟಿದೆ. ಆದ್ದರಿಂದ ಇವರೆಲ್ಲರಿಗೂ ಅಧ್ಯಕ್ಷರಾಗಿರಲಿ, ಸದಸ್ಯರಾಗಿರಲಿ, ಇವರೆಲ್ಲರಿಗೂ ನನ್ನ ಚಿರನಮನವನ್ನು ಹೇಳುತ್ತಾ, ಪ್ರಶಸ್ತಿ ನನಗಷ್ಟೇ ಅಲ್ಲ, ನನ್ನ ಹಾಲ್ಬಾವಿ ಸ್ಕೂಲ್ ಆಫ್ ಆರ್ಟ್ನಲ್ಲಿ ನನಗೆ ವಿದ್ಯಾಭ್ಯಾಸವನ್ನು ನೀಡಿ
ಈ ಸ್ಥಿತಿಗೆ ತಂದಂಥ ಎಲ್ಲ ಗುರುಗಳಿಗೂ ನಮ್ಮನ್ನು ಸಲ್ಲಿಸುತ್ತಾ ಈ ಪ್ರಶಸ್ತಿ ನನಗಲ್ಲ ಇಡೀ ನಮ್ಮ ಊರಿಗೆ ಕೊಟ್ಟಿದ್ದರಂತ ಹೇಳ್ತಾ ನಿಮ್ಮಲ್ಲಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. 1935ರಲ್ಲಿ ಸ್ಕೂಲ್ ಆಫ್ ಆರ್ಟ್ಸ್ ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲೆಯನ್ನು ಕಲಿಸಿ ಅವರ ಜೀವನವನ್ನು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆ ಹಿರಿಯ ಚೇತನಕ್ಕೆ ಮೊದಲನೆಯಾಗಿ ನಾನು ನಮಿಸ್ತೇನೆ. ಒಂದು ಸಂದರ್ಭದಲ್ಲಿ ಅಂದರೆ ಅಧ್ಯಕ್ಷರಾಗಿ ಅವರು ನಾನು ಸದಸ್ಯನಾಗಿ ಕೆಲಸ ಮಾಡಿದಾಗ ಸ್ವಲ್ಪ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿ ಹಿರಿಯರಿಗೆ ಯುವಕರಿಗೆ ಅನೇಕ ಕಲಾ ಶಿಬಿರಗಳನ್ನು ಮಾಡಿದ್ವಿ. ರಾಜ್ಯಾದ್ಯಂತ ಮಾಡಿದ್ವಿ, ಬೇರೆ ಬೇರೆ ಸ್ಥಳಗಳಲ್ಲೆಲ್ಲ ಮಾಡಿದ್ದೀವಿ. ಅಲ್ಲಿ ನಮಗೆ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಗಳಲ್ಲಿ ಮತ್ತು ಉತ್ತಮವಾದ ಕಲಾಕೃತಿಗಳನ್ನು ರಚಿಸಿ ಆ ಸಂಸ್ಥೆಯವರಿಗೆ ಅವುಗಳನ್ನು ನೀಡಿ ಬಂದಿದ್ದೇವೆ. ಮತ್ತು ಶಾಲಾ ಮಕ್ಕಳಿಗೋಸ್ಕರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೀವಿ. ಅವರ ಕಲಾ ಪ್ರತಿಭೆಯನ್ನು ಗುರುತಿಸಿ ನೀಡಿದ್ದೀವಿ ಮಕ್ಕಳಿಗೋಸ್ಕರ. ಮತ್ತು ಕಲಾ ಶಿಬಿರಗಳನ್ನು ಸಹ ನಾವು ಮಾಡ್ತಾಯಿದ್ವಿ. ಪ್ರತಿ ವರ್ಷ ಕಲಾ ಶಿಬಿರವನ್ನು ಮಾಡ್ತಿದ್ವಿ. ಅವರಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸ್ತಾ ಇದ್ವಿ. ರಾಷ್ಟ್ರ ಮಟ್ಟದ ಕಲಾ ಶಿಬಿರಗಳನ್ನು ಸಹ ಮಾಡಿದ್ದೀವಿ. ಆ ರಾಷ್ಟ್ರಮಟ್ಟದ ಕಲಾವಿದರನ್ನು ಕರೆಸಿ ಸ್ಥಳೀಯವಾಗಿ ಇಲ್ಲಿಯ ನಮ್ಮ ರಾಜ್ಯದ ಕಲಾ ವಲಯಕ್ಕೆ ಅವರನ್ನು ಪರಿಚಯ ಮಾಡಿಕೊಟ್ಟಿದ್ವಿ. ಅವರಲ್ಲಿರುವಂಥ ನೈಪುಣ್ಯತೆಯನ್ನು, ಅವರಂಥ ಕಲಾ ಚಾತುರ್ಯತೆಯನ್ನು ಕಲಾವಿದರಿಗೆ ನಾವು ಪರಿಚಯ ಮಾಡಿಸ್ಕೊಟ್ಟಿದ್ದೀವಿ. ಪ್ರತಿ ವರ್ಷ 20 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ನಾವು ಒಂದು ಪ್ರೋತ್ಸಾಹವನ್ನು ಕೊಡ್ತಿದ್ವಿ. ಪ್ರತಿ ವರ್ಷ 20 ವಿದ್ಯಾರ್ಥಿಗಳನ್ನು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ಒಟ್ಟು ಇಲ್ಲಿವರೆಗೆ 220 ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ. 220 ವಿದ್ಯಾರ್ಥಿಗಳು ಕೊಟ್ಟಿದ್ದೀವಿ. ನೆಕ್ಸ್ಟ್ ಡಿಸೆಂಬರ್ಗೆ ಇನ್ನೂ 20 ವಿದ್ಯಾರ್ಥಿಗಳು ಕೊಡ್ತೀವಿ. ಅಂದರೆ ಒಟ್ಟು 240 ಈ ವರ್ಷದ ವಿದ್ಯಾರ್ಥಿಗಳಿಗೆ ಆಗ್ತದೆ. ಪ್ರತಿ ವರ್ಷ 4 ಕಲಾ ಸಾಧಕರನ್ನು ಗುರುತಿಸ್ತೀವಿ. 4 ಜನ ಕಲಾ ಸಾಧಕರನ್ನು ನಾವು ಪ್ರತಿ ವರ್ಷ ಗುರುತಿಸ್ತೀವಿ. ಅದರಲ್ಲಿ ಇದುವರೆಗೆ ಇವತ್ತಿನ 4 ಜನರನ್ನು ಸೇರಿಸಿ 48 ಕಲಾವಿದರನ್ನು ಗುರುತಿಸಿದ್ವಿ. 48 ಜನ ಕಲಾವಿದರನ್ನು ನಾವು ಗುರುತಿಸಿದ್ದೇವೆ. ಭಾಳ ದೊಡ್ಡ ಕೆಲಸ ಅದು ನಮ್ಮದು. ಅದು 48 ಕಲಾ ಸಾಧಕರಿಗೆ ಗುರುತಿಸಿ ನಾವು ಗೌರವಿಸಿದ್ದೇವೆ. ಅದರಲ್ಲಿ 24 ಜನ ಯುವ ಕಲಾವಿದರು, 12 ಜನ ಜೀವಮಾನ ಸಾಧನೆ ಮಾಡಿದಂಥವ್ರು ಮತ್ತು ಇನ್ನೂ 12 ಜನ ಮಧ್ಯಮ ವಯಸ್ಕರು 60 ಒಳಗಿರುವಂಥವ್ರು, ಅವರನ್ನು ಸಹ ಗುರುತಿಸಿ ನಾವು ಕಲಾ ಪ್ರಶಸ್ತಿಯನ್ನು ಕೊಟ್ಟಿದ್ವಿ. ನಾವು ಗುರುತಿಸಿದ ಯುವ ಕಲಾವಿದರು ಇವತ್ತು ನಾವೇನು ಗುರುತಿಸಿ ಕೊಟ್ಟಿದ್ದೀವಲ್ಲ ಕಲಾವಿದರನ್ನು, ಅವರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ನಮ್ಮ ಹತ್ರ ನಾವು ಗುರುತಿಸಿದಾಗ ಅವ್ರೇನಿಲ್ಲ, ಭಾಳ ಕಡಿಮೆ ಇದರಲ್ಲಿ ಇದ್ದರು ಅವರು, ಅಂದರೆ ಎತ್ತರದಲ್ಲಿ ಇರಲಿಲ್ಲ. ಬಟ್ ನಾವು ಗುರುತಿಸಿ ಕೊಟ್ಟಂಥ ಇನ್ನು ಈ ಯುವ ಕಲಾವಿದರಿದ್ರಲ್ಲ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡೆದಂಥವರು. ಪ್ರಫುಲ್ ಸಾವಂತ ಭಾಳ ನಮ್ಮ ಕಲಾ ವಲಯಕ್ಕೆಲ್ಲ ಗೊತ್ತು. ಭಾಳ ದೊಡ್ಡ ಸಾಧನೆಯನ್ನು ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ. ಪ್ರತಾಪ್ ಬಹುರೂಪಿ ನಮ್ಮ ಹುಡುಗನೇ, ಭಾಳ ದೊಡ್ಡ ಕಲಾ ಚೇತನ. ಮಾನಸ ರಂಜನ್ ಅಂತ ಇವತ್ತು ಅವ್ರ ಕಲಾಕೃತಿಗಳು ಆ್ಯಕ್ಷನ್ ಆಗ್ತದೆ, ಕೋಟ್ಗಟ್ಟಲೆ ಹೋಗ್ತದೆ. ಆ ಮಟ್ಟಕ್ಕೆ ಅವ್ರ ಹುಡುಗ ಬೆಳೆದಿದ್ದಾನೆ. ಇಳಿಯರಾಜ ಅಂತ, ಅವರು ಕೋವಿಡಲ್ಲಿ ತೀರ್ಕೊಂಡ್ಬಿಟ್ರು ಪಾಪ. ಇಳಿಯರಾಜ ಅಂತಂದೇಳಿ ಚೆನ್ನೈದವನು. ಅವನ ಕಲಾಕೃತಿಗಳು ನೀವು ಭಾಳ ನೋಡಿರ್ಬೋದು, ಭಾಳ ನೈಜವಾದಂಥ ಕಲಾಕೃತಿಗಳು. ಕರಿಯಪ್ಪ ಹಂಚಿನ ಮನೆ ಅಂತ ಇಲ್ಲಿ ಹಾವೇರಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದ್ದಾರೆ. ಆದಿತ್ಯ ಆಚಾರ ಅಂತಂದೇಳಿ ಅವರು ಸಹ ಒಂದು ಎತ್ತರದ ಸ್ಥಾನದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಇಲ್ಲೇ ಹುಬ್ಬಳ್ಳಿ ಹುಡುಗ, ನಮ್ಮ ಹುಡುಗ ಶಂಕರ್ ಅಂತೇಳಿ. ಪ್ರಮೋದ್ ಕುರ್ಲೇಕರ್ ಅವತ್ತು ಒಳ್ಳೆ ಪೋರ್ಟ್ರೇಟ್ ಆರ್ಟಿಸ್ಟ್ ಆಗಿ ರೂಪುಗೊಂಡಿದ್ದಾರೆ. ನಿಲೇಶ್ ಡಿ ಭಾರತಿ ನಾಸಿಕ್ದವರು, ಭಾಳ ಅದ್ಭುತವಂತ ಕಲಾವಿದರು. ಅದು ಕಲಾ ವಲಯಕ್ಕೆ ಭಾಳ ಪರಿಚಿತವಾದಂಥ ಹೆಸರು. ನಿಲಿಶಾ ಪಾಡ ಭಾಳ ಒಳ್ಳೆಯ ಕಲಾಕೃತಿಗಳನ್ನು ರಚನೆ ಮಾಡಿದಂಥವ್ರು. ಅದರ ಜೊತೆಗೆ ನಾವು ಹಿರಿಯರನ್ನು ಸಹ ಗುರುತಿಸಿದ್ದೀವಿ. ಹಿರಿಯ ಕಲಾವಿದರನ್ನು, ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಕಲಾವಿದರನ್ನೆಲ್ಲ ಗುರುತಿಸಿಕೊಟ್ಟು PT ಕಾಳಿಯವರು, ಅವ್ರನ್ನ ಹೆಸರು ಗುರುತಿಸಿದ್ವಿ. KT ಶಿವಪ್ರಸಾದ್, S ಖಂಡೇರಾವ್ ಅವರು, AS ಪಾಟೀಲ್ ಅಂತೇಳಿ,
ವಿಜಯ, ಆಮೇಲೆ ಟಿ.ಬಿ. ಸುಲಭಕ್ಕನವರು ಭಾಳ ದೊಡ್ಡ ಕೆಲಸವನ್ನು ಮಾಡಿದಂಥವ್ರು, ಈಗ ನಮ್ಮ ಜೊತೆ ಇಲ್ಲ ಅವರು. ಸಂಪತ್ ಕುಮಾರ್ ಅಂತ ನಮ್ಮ ಈಗ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ, ಅವರನ್ನು ಗುರುತಿಸ್ಕೊಟ್ಟಿದ್ದೀವಿ. M.R. ಬಾಳಿಕೆ ಅವರು ನಮ್ಮವ್ರನ್ನೇ, ಅವ್ರನ್ನ ಗುರುತಿಸಿದ್ವಿ. ಸಿದ್ದಪ್ಪ ಪಾಟೀಲ್ ಅಂತಂದೇಳಿ ಅವ್ರನ್ನ ಗುರುತಿಸ್ಕೊಟ್ಟಿದ್ದೀವಿ. ಈ ವರ್ಷ ನಮ್ಮ ಗುಜಾರಪ್ಪ ಅವ್ರಿಗೆ ಆ ಪ್ರಶಸ್ತಿಯನ್ನು ಸಂದಿದೆ. ಅವರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೂರ್ತಿ, ವಿಜಯ ವಿಶ್ವಾಸ್ ಅಂತ ಭಾಳ ಅದ್ಭುತವಾದಂಥ ಕಲಾವಿದ. ವಾಟರ್ ಕಲರ್ಸ್ ಅಷ್ಟು ಭಾಳ ಚೆನ್ನಾಗಿ ಅವ್ರು ಮಾಡ್ತಾರೆ. ಆಮೇಲೆ ಸುರೇಖಾ ಅಂತಂದೇಳಿ ಬೆಂಗಳೂರಿನವರು. ದಯಾನಂದ್ ಕಾಮ್ಕರ್ ನಮ್ಮಲ್ಲೇ ಇದ್ದಂಥವರು. ಆಮೇಲೆ ಬಾಬುರಾವ್ ನಡೋನಿ, ಆಮೇಲೆ F.E. ಚಿಕ್ಕಮರ್ತಿ ಇವಾಗ ನಮ್ಮ ಸದಸ್ಯರು ನಮ್ಮ ಇದಾಗಿದ್ದಾರೆ, ಅವ್ರನ್ನ ಸಹ ನಾವು ಗುರುತಿಸ್ಕೊಟ್ಟಿದ್ದೀವಿ. C.D. ಜಟ್ಟೆ, ಕಮಲಾಮತ್ ಅಂತಂದೇಳಿ ಭಾಳ ಒಳ್ಳೆ ಕಲಾವಿದ, ಭಾಳ ಅದ್ಭುತವಾದಂಥ ಕಲಾ ಚೇತನದ್ದು. ಈ ಸಲ ನಾವು ನಮ್ಮ ಜಾಲಿಯಾಳ ಸರಿಗೆ ಕೊಟ್ಟಿದ್ದೀವಿ. ಭಾಳ ಅವ್ರ ಕಲಾಕೃತಿಗಳನ್ನು ನೀವು ನೋಡಬೇಕು, ಇಲ್ಲೆಲ್ಲ ಹೊರಗಡೆ ಇದೆ. ಅವರಲ್ಲಿರುವಂಥ ಆ ಸೂಕ್ಷ್ಮತೆಗಳು, ಆಮೇಲೆ ಆ ಎಚಿಂಗ್ನಲ್ಲಿ ಮುದ್ರಣ ಇದರಲ್ಲಿ ಮಾಡಿರುವಂಥ ಕಲಾಕೃತಿಗಳೆಲ್ಲ ಭಾಳ ಕಷ್ಟದ ಕೆಲಸವು. ಅದನ್ನು ಅಷ್ಟು ಸೊಗಸಾಗಿ ಅವರು ತಮ್ಮ ಕೈಗೂಡಿಸ್ಕೊಂಡು ಆ ಕಲಾಕೃತಿಗಳನ್ನು ರಚನೆ ಮಾಡಿದ್ದಾರೆ. ಮೇಡಮ್ ಅವ್ರಿಗೂ ಮತ್ತು ನಮ್ಮ ಪಟೇಲ್ ಅವರಿಗೂ. ಬಹುಶಃ ಇಡೀ ಪ್ರಪಂಚದ 80 ಕಾರ್ಟೂನಿಸ್ಟ್ ಕಲಾವಿದರ ಪೈಕಿ ಇವರು ಒಬ್ಬರು ಅದರಲ್ಲಿ ಸೇರಿಕೊಂಡಿದ್ದಾರೆ. ಜಗತ್ತಿನ ಕಾರ್ಟೂನಿಸ್ಟ್ನಲ್ಲಿ ಅವರೊಬ್ಬರು ಇದ್ದಾರೆ. ಆ ಹೆಮ್ಮೆ ನನಗಿದೆ. ಸೊ ಈ ರೀತಿಯಾಗಿ ನಾವು ಉತ್ತಮ ಕೆಲಸಗಳನ್ನು ಮಾಡ್ತಾ ಅನೇಕ ಕೆಲಸಗಳನ್ನು ರೂಪಿಸ್ತಾ ಬರ್ತಾ ಇದ್ದೀವಿ. ಇನ್ನಿಷ್ಟು ನಾವು ಅನೇಕ ಕೆಲಸಗಳನ್ನು ಮಾಡಬೇಕಾಗಿದೆ. ಮಾಡುವಂಥ ಒಂದು ಅವಕಾಶ ನಮಗೆ ಈಗ ಸರ್ಕಾರ ಕೊಟ್ಟಿದೆ. ಭಾಳ ಪ್ರಯತ್ನವಂತೂ ಮಾಡ್ತೇನೆ. ಅದ್ರಾಗೆ ಎಷ್ಟು ನಮ್ಮ ಸದಸ್ಯರು ಭಾಳ ಚೆನ್ನಾಗಿದ್ದಾರೆ. ನನಗೂ ಭಾಳ ಉತ್ಸಾಹ ಇದೆ. ಏನಾದರೂ ಭಾಳ ಹೊಸ ರೀತಿಯಲ್ಲಿ ನಾನು ಈ ಸಲ ಕೆಲಸಗಳನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ. ಹೇಳ್ಬೇಕಂತಂದರೆ ನಾನೊಂದು 2-3 ಇಷ್ಟಪಡ್ತೇನೆ ಹೇಳಲಿಕ್ಕೆ. ನಾವು ಏನು ಈಗ ಕಲಾಕೃತಿಗಳನ್ನು ಇದನ್ನು ಮಾಡ್ತಾರೆ. ಈಗ ದತ್ತಿ ಅಂತ ಮಾಡ್ತಾರಲ್ಲ ಸಂಸ್ಥೆಗಳಲ್ಲಿ ಕೆಲವೊಂದು ವಿದ್ಯಾವರ್ಧಕ ಸಂಸ್ಥೆ ಆಗಿರ್ಬೋದು, ನಮ್ಮ ಅಕಾಡೆಮಿಯವರು ಸಹ ಪ್ರಾರಂಭಿಸಿದ್ದಾರೆ. ನಾವು ಸಹ ನಮ್ಮ ಏನು ಟ್ರಸ್ಟಿನಲ್ಲಿ ಒಂದು ದತ್ತಿಯನ್ನು ತೆಗೆದುಕೊಂಡು ದತ್ತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕನ್ನೋ ಮನೋಭಾವನೆ ಇದೆ. ಯಾರು ಕೊಡ್ತಾರೆ ಅವ್ರ ಹೆಸರಿರಲಿ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯ ಇದ್ದ ಮೇಲೆ ಆ ಪ್ರಶಸ್ತಿ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಬೇರೆ ಬೇರೆ ರಾಷ್ಟ್ರದಲ್ಲಿ ಮತ್ತು ಬೇರೆ ರಾಜ್ಯದಲ್ಲಿರುವಂಥ ಅತ್ಯುತ್ತಮವಾದ ಕಲಾವಿದರನ್ನು ನಾವು ಕರೆಸಿ ಅವರ ಕಲಾ ಪ್ರದರ್ಶನವನ್ನು ಮಾಡಿ ಅವ್ರ ಜೊತೆ ಸಂಭಾಷಣೆ ಅಥವಾ ಸಂವಾದಗಳನ್ನು ಇಟ್ಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಅವರನ್ನು ಪರಿಚಯಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಈ ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ಅವ್ರ ಜೊತೆಗೆ ಸೇರಿಕೊಂಡು ಕೂಡಿಸಿ ನಾವು ಆ ಕೆಲಸಗಳನ್ನು ಮಾಡಬೇಕಂತ ನಮಗೆ ಆಸೆ. ಅದನ್ನು ಒಂದು ರೂಪಿಸ್ತಾ ಇದ್ದೀವಿ. ಅಂದರೆ ಈ ಥರ ಹೊಸ ಆಯಾಮಗಳಲ್ಲಿ ಹೊಸ ರೀತಿಯಲ್ಲಿ ನಾವು ನಮ್ಮ ಕೆಲಸ ಚಟುವಟಿಕೆಗಳನ್ನು ಮಾಡ್ಕೊಳ್ಬೇಕು. ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಹ ನಾವು ಗಮನದಲ್ಲಿ ಇಟ್ಟುಕೊಂಡು ಅದನ್ನು ಮಾಡಬೇಕಾಗಿದೆ. ವರ್ಷ ನಮಗೆ ಒಂದು ಗ್ಯಾಲರಿ ಇಲ್ಲ ಅನ್ನೋದು ನನಗೊಂದು ದೊಡ್ಡ ಆಶ್ಚರ್ಯ. ನಮ್ಮ ಧಾರವಾಡದಲ್ಲಿ ನಮ್ಮ ಕಲಾವಲಯದಲ್ಲಿ ಅಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅದು ಸಂಜೀವ್ ಕುಮಾರ್ ಅಂತಂದೇಳಿ ಒಬ್ಬ DC ಅವರು ಬಂದಿದ್ದರು. ಅವರ ಒಂದು ಸಹಾಯದಿಂದ ರೋಹಿತ್ ನಾಕರ್ ಅವರು ಅದನ್ನು ಮುಂದೆ ನಿಂತುಕೊಂಡು ಮತ್ತು ಬಾಳಿಕೆ ಸರ್, ಮಧು, ನಾನು ಎಲ್ಲರೂ ಸೇರಿ ಆ ಒಂದು ಕಲಾ ಗ್ಯಾಲರಿಯನ್ನು ಇಲ್ಲಿ ಮಾಡಿದ್ವಿ. ಇಲ್ಲಿ ನಮ್ಮ ಇದರಲ್ಲಿ ಬಹುಶಃ 2000ದಾಗ ಇರಬೇಕು, ಅದರ 2000 ಇದರಲ್ಲಿ ಮಾಡಿದ್ವಿ. ಅವಾಗಲಿದ್ದ ನಮ್ಮ ಕಲಾ ಚಟುವಟಿಕೆಗಳು ಇಲ್ಲಿ ಆಗ್ತದೆ. ಆಮೇಲೆ ಇತ್ತೀಚೆಗೆ ನಾನು ವಿದ್ಯಾವರ್ಧಕ ಸಂಘದವ್ರನ್ನೆಲ್ಲ ಗಂಟು ಬಿದ್ದು ಕಾಡಿ ಬೇಡಿ ಅಲ್ಲಿ ಒಂದು ಗ್ಯಾಲರಿಯನ್ನು ಮಾಡಿದ್ದೇನೆ. ಅಲ್ಲಿ ಸಹ ಈ ಕಲಾ ಪ್ರದರ್ಶನಕ್ಕೆ ಅವಕಾಶ ಆಗ್ತದೆ. ನಮಗೆ ಕಲಾಕೃತಿಗಳ ಪ್ರದರ್ಶನ ಮಾಡಲಿಕ್ಕೆ ಪ್ರತಿಯೊಂದು ಜಿಲ್ಲೆಗೆ ಒಂದು ಗ್ಯಾಲರಿ ಆಗಬೇಕು ಅಂತ ನನ್ನ ಆಸೆ. ನಮಗೆ ಸರ್ಕಾರಕ್ಕೂ ಸಹ ಅದನ್ನು ಕೇಳ್ಕೊಳ್ತೀನಿ. ಇವಾಗ ಒಂದು ಹಾಲ್ ಕಟ್ಟಿಸಿದ್ದಾರೆ, ಇಲ್ಲೆಲ್ಲ ಭಾಳ ದೊಡ್ಡ ಹಾಲ್ ಇದೆ. ಈ ಕಡೆ ಒಂದು ಪಕ್ಕದಲ್ಲಿ ಒಂದು ರೂಮ್ ಇದೆ, ಅಲ್ಲಿ ಒಂದು 4 ಚಾನಲ್ಸ್ ಇವು ಹೊಡೆದ್ಬಿಟ್ರೆ ನಾವು ಕಲಾ ಪ್ರದರ್ಶನ ಮಾಡಲಿಕ್ಕೆ ನಮ್ಗೆ ಅವಕಾಶ ಆಗ್ತದೆ. ನನಗೆ ಸದಸ್ಯರು ಹೇಗೆ ನನಗೆ ಸಹಕಾರವನ್ನು ನೀಡ್ತಿದ್ದಾರೆ, ನಮ್ಮ ಕುಮಾರ್ ಬೆಕೇರಿ ಅವರು ಮತ್ತು ಅವ್ರ ಸಿಬ್ಬಂದಿ ವರ್ಗದವರು, ಇವರೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಭಾಳ ಒಂದು ಪ್ರೋತ್ಸಾಹದಿಂದ
ನಾವು ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಅದರಿಂದ ಇನ್ನು ಮುಂದೆ ಆದರೂ ಸಹ ನಾವು ಉತ್ತಮವಾದಂಥ ಕಲಾವಿದರನ್ನು ನಮ್ಮ ಗುರುತಿಸಿ ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರಕ್ಕೆ, ಅಂತಾರಾಷ್ಟ್ರಕ್ಕೆ ನಾವು ಪರಿಚಯವನ್ನು ಮಾಡಿಕೊಡ್ತೀವಿ. ಅದರಿಂದ ತಮ್ಮೆಲ್ಲರ ಸಹಕಾರ ನಮಗಿರಲಿ. ಚಿತ್ರಕಲಾ ಶಿಲ್ಪಿ DB ಹಾಲ್ಬಾವಿ ರಾಷ್ಟ್ರೀಯ ಪ್ರಧಾನ ಸಮಾರಂಭದ ಇವತ್ತಿನ ಈ ಸಮಾರಂಭದ ಕೊನೆಯ ಘಟ್ಟ ವಂದನಾರ್ಪಣೆ. ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಪ್ರಶಸ್ತಿ ಪ್ರದಾನ ಮಾಡಿದಂಥ ಡಾಕ್ಟರ್ ಲೋಹಿತ್ ನಾಯ್ಕರ್ ಸರು, ಸಾಹಿತಿಗಳು, ಹಿರಿಯ ಕಲಾವಿದರು, ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆಗಮಿಸಿದ್ದ ಶ್ರೀಯುತ ಚಂದ್ರಕಾಂತ್ ಬೆಲ್ಲಸರು, ಅಧ್ಯಕ್ಷರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ, ಇವರು ಕೂಡ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಹಾಲ್ಬಾವಿ ಟ್ರಸ್ಟಿನ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಗಳನ್ನಾಡಿದಂಥ ಡಾಕ್ಟರ್ ಜಗದೀಶ್ ಕೊಪ್ಪಸ್ ಅವರು ಮೈಸೂರಿನಿಂದ ಆಗಮಿಸಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಳ ಸಂತೋಷಪಟ್ಟು ಕಾರ್ಯಕ್ರಮದ ಉತ್ತಮವಾಗಿರ್ತಕ್ಕಂಥ ನುಡಿಗಳನ್ನು ಇವತ್ತು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಚಿತ್ರಕಲಾ ಶಿಕ್ಷಕರ ಅಗತ್ಯ ಇದೆ ಅನ್ನುವಂಥದ್ದನ್ನು ಒತ್ತು ಕೊಟ್ಟು ಹೇಳಿದಂಥ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನೇ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ.